ಹಾಯ್ ನಮಸ್ಕಾರ ಎಲ್ಲರಿಗೂ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಪೆಟಿವ್ ಟೆಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ 2 ನಡೆದಿದ್ದು. ಸೊ ಈಗಾಗಲೇ ಹಲವಾರು ವಿಡಿಯೋನ ಮಾಡಿದ್ದೀವಿ. ಸೊ ಈಗಾಗಲೇ ಇದು ಹಿಂದಿ ಸಂಬಂಧಪಟ್ಟಂತ ಲಘು ಪರೀಕ್ಷೆ ಅಂತ ಕರಿತೀವಿ. ಸೊ ಒಟ್ಟು ಇಲ್ಲಿ 5 ಪ್ರಶ್ನೆ ಕೇಳಿದ್ದಾರೆ. ಒಟ್ಟು 20 ಮಾರ್ಕ್ಸ್ ಇರುವಂತ ಪ್ರಶ್ನೆ ಪತ್ರಿಕೆ ನೋಡೋಣ. ರೂಪಾತ್ಮಕ ಮೌಲ್ಯಾಂಕನ 2. ಸೊ ಎಪೆಟಿವ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಹಿಂದಿ. ಸೊ ಇಲ್ಲಿ ಏಕ್ ವಾಕ್ಯ में उत्तर लिखो ಅಂತ ಪ್ರಶ್ನೆ ಕೇಳಿದ್ದು. ಒಂದನೇ ಪ್ರಶ್ನೆ, ವಿಷ್ಣು ಪ್ರಭಾಕರ್ ಜಿ ಕಾ ಜನ್ಮ ಕಬ್ ಅವರ್ ಕಹಾ ಹುವಾ ಅಂತ ಪ್ರಶ್ನೆ ಕೇಳಿದರೆ ಅವ್ನು ನೋಡ್ಕೋಬೇಕು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ತುಳಸಿದಾಸ್ ಕಿಸ್ ಕಾಲಕ್ಕೆ ಕಿಸ್ ಶಾಖಿ ಕವಿತೆ ಅಂತ ಪ್ರಶ್ನೆ ಕೇಳಿದರೆ ಅಂದ್ರೆ ಯಾವ ಕಾಲದ ಕವಿಯಾಗಿದ್ದ. ಓಕೆ, ಇನ್ನು ಇಂಟರ್ನೆಟ್ ಕಾ ಅರ್ಥ ಕ್ಯಾ ಹೈ. ಸೊ ಇಂಟರ್ನೆಟ್ ಕ್ಯಾ ಅರ್ಥ ಹೈ ಅದನ್ನು ಕೇಳಬಹುದು. ಅಥವಾ ಲೇಖಕೋ ಕಹಾ ಸೊ ಟಹರ್ಯ ಗಯತಾ ಈ ಪ್ರಶ್ನೆ ಕೇಳಬಹುದು. ಅಥವಾ ಬಸಂತ್ ಮೇ ನಿಮಹಾತ್ ದುರ್ಬಲ್ ಗುಣ ಕೌನ್ ಸಾ ಹೈ ಈ ರೀತಿ ಪ್ರಶ್ನೆ ಕೇಳಿದ್ದಾರೆ. ಅತಿ ಹೆಚ್ಚಾಗಿ ನೋಡ್ಕೋಬೇಕು. ಇನ್ನು 2-3 ವಾಕ್ಯ ಉತ್ತರ ಅಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ನಿಮಗೆ ಹೆಚ್ಚಾಗಿ ಕೇಳುವಂಥದ್ದು ಅವನು ಕೂಡ ನೋಡ್ಕೋಬೇಕು. ಓಕೆನಾ. ಇನ್ನು ಇಲ್ಲಿ ಒಂದು ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕಾಗಿದೆ. ತುಳಸಿದಾಸ್ ಸಾತಿ ಡ್ಯಾಶ್ ಚಾತಿ ಅಲ್ಲಿ ಉಜಿಯಾರ ಪ್ರಶ್ನೆಯನ್ನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಅಂದರೆ ಸೊ ಇಲ್ಲಿ ಕೇಳಿದರೆ ಕವಿ ಅವರ್ ಕವಿತಾ ನಾಮ್ ಅಂದರೆ ಕವಿ ಯಾರು, ಕವಿತಾ ಕಾ ನಾಮನ್ನು ಬರೀಬೇಕಾಗಿದೆ. ಓಕೆನಾ, 4 ಅಂಕ ಕೊಡ್ತಾರಂತೆ. ಸೊ ನೋಡ್ಕೋಬೇಕು. ಹಾಗೆ ಇಲ್ಲಿ ಅನುರೂಪಿತ ಪ್ರಶ್ನೆಯನ್ನು ನೋಡ್ಕೋಬೇಕು. ಸೊ ಪಂಡಿತ್ ರಾಜ್ ಕಿಶೋರ್ ಅನ್ನೋದು ಏನದು ಅಲ್ಲಿ ಕಿಶಾನ್ಗಂಜ್ ಅಂತ ಕರಿತೀವಿ. ಒಂದು ನಗರ ಅದು ಕಿಶಾನ್ಗಂಜ್ ಅದು ಕಿಶಾನ್ಗಂಜ್ ಒಂದು ನಗರ. ಇನ್ನು ಬಸಂತ್ ಎಲ್ಲಿರ್ತಿದ್ದ ಅನ್ನು ಬರೀಬೇಕು. ಇನ್ನು ಪಂಡಿತ್ ರಾಜ್ ಕಿಶೋರ್ ಅನ್ನೋದು ಮಜ್ದೂರ್ ಕೆ ನೇತಾ, ಮಜ್ದೂರ್ ಅಂದ್ರೆ ರಾಜಕೀಯ ವ್ಯಕ್ತಿಯವ. ಬಸಂತ್ ಅನ್ನೋದು ಯಾರು ಅನ್ನು ಬರೀಬೇಕು. ಓಕೆನಾ. ಇನ್ನು ಇಲ್ಲಿ ಪ್ರಶ್ನಾರ್ಥಕ ಕೇಳಿದರೆ ಇದೇನು ಬರೀಬೇಕು ನೋಡಿ, ಅಲ್ಪ ವಿರಾಮ ಹಾಗೆ ಪೂರ್ಣ ವಿರಾಮ ಪ್ರಶ್ನಾರ್ಥಕ ಈ ರೀತಿ ನೀವು ಚಿಹ್ನೆಯನ್ನು ಬರೀಬೇಕು. ಇನ್ನು ದಾಯ ಧರ್ಮಕ ಮೂಲ್ ಪಾಪ. ಸೊ ಇಲ್ಲಿ ಪಾಪ ಯಾವ ರೀತಿ ಆಗಿದೆ ಸೊ ಅದನ್ನು ನೋಡ್ಕೋಬೇಕು. ಓಕೆನಾ. ಇನ್ನು ಅಲ್ಲಿ ಪಾಪ ಅನ್ನೋದು ಕರ್ಮಕ ಮೂಲ ಆಗಿರುತ್ತೆ. ಓಕೆನಾ. ಇನ್ನು ಇಲ್ಲಿ ವಿಲೋಮ ಶಬ್ದ ನೋಡೋಣ. ಇಲ್ಲಿ ಬೇಚನ ಅದನ್ನು ಲೇನಾ ಅಪನ ಜಹಾಬ್ ಜಹಾವನ್ನ ಕೇಳಿದ್ದಾರೆ. ಓಕೆನಾ. ಸೊ ವಿಲೋಮ ಶಬ್ದ ಯಾವ ರೀತಿ ಇದೆ. ಇನ್ನು ಸಮಾನಾರ್ಥಕ ಪದ, ಸಮಾನಾರ್ಥಕ ಶಬ್ದವನ್ನು ಯಾವ ರೀತಿ ಕಲಿಬೇಕು. ಅಲ್ಲಿ ವಿಪೀತ್ ಅಂತಿದೆ, ರಹ ದಾಯರ್ ಸುಲಿ ಸಿಯರ್ಹನ ಅಂತಿದೆ. ಈ ರೀತಿ ನೀವು ಸಮಾನಾರ್ಥಕ ಪದವನ್ನು ಬರೀಬೇಕು. ಒಟ್ಟು ಪ್ರಶ್ನೆ ಪತ್ರಿಕೆ 20 ಅಂಕವನ್ನು ಹೊಂದಿದೆ. ಮುಂದಿನ ದಿನಗಳಲ್ಲಿ ಇದು ಮಾದರಿ ಮಾತ್ರ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಉಳಿದ ಸಬ್ಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.